ಗುರುವಾರದ ಪೂಜೆಯನ್ನು ಯಾವಾಗಲೂ ಕೂಡ ಹಳದಿ ವಸ್ತ್ರಗಳನ್ನು ಧರಿಸ್ಬಿಟ್ಟು ಮಾಡಬೇಕು. ಈ ವಿಷಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಶ್ರೀಹರಿ, ವಿಷ್ಣು ಮತ್ತು ಲಕ್ಷ್ಮಿ. ಗುರುವಾರವನ್ನು ಬೃಹಸ್ಪತಿ, ಶ್ರೀಹರಿ, ವಿಷ್ಣು ಮತ್ತು ಲಕ್ಷ್ಮಿ ದೇವಿಗೆ ಸಮರ್ಪಿಸಲಾಗಿದೆ. ಈ ದಿನ ಜನರು ಈ ದೇವತೆಗಳನ್ನು ಪೂರ್ಣ ಆಚರಣೆಗಳೊಂದಿಗೆ ಪೂಜಿಸ್ತಾರೆ. ಗುರು ಬಲಶಾಲಿಯಾಗಿದ್ದರೆ ವ್ಯಕ್ತಿಯ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನು ಪಡಿತಾರೆ. ಎಲ್ಲ ಕೆಲಸಗಳು ಯಶಸ್ವಿಯಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿಯು ಬಲಗೊಳ್ಳುತ್ತೆ. ಇನ್ನೊಂದು ಕಡೆ ಗುರು ಬಲಹೀನನಾಗಿದ್ದರೆ ವ್ಯಕ್ತಿಯು ಪ್ರತಿ ಕೆಲಸದಲ್ಲಿ ವೈಫಲ್ಯವನ್ನು ಪಡಿತಾರೆ ಮತ್ತು ಹಣಕಾಸಿನ ನಿರ್ಬಂಧಗಳು ಸಹ ಉಳಿಯುತ್ತೆ. ನಿಮ್ಮ ಕೆಲಸದಲ್ಲಿ ಅಡಚಣೆ ಉಂಟಾದರೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಗುರುವಾರ ಕೆಲವು ವಿಶೇಷ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ. ಈ ಮಂತ್ರವನ್ನು ಪಠಿಸಿ. ಅಂದರೆ ಗುರುವಾರ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಗುರು ದೇವನನ್ನು ಪೂಜಿಸಿ, ಇದರ ನಂತರ ತುಳಸಿ ಮಾಲೆಯೊಂದಿಗೆ ಓಂ ಬೃಹಸ್ಪತೆ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ. ಇದರೊಂದಿಗೆ ನಿಮ್ಮ ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತೆ. ಇನ್ನು ಲಕ್ಷ್ಮೀ ಪೂಜೆಯನ್ನು, ಗುರುವಾರದ ಪೂಜೆಯನ್ನು ಯಾವಾಗಲೂ ಹಳದಿ ವಸ್ತ್ರಗಳನ್ನು ಧರಿಸ್ಬಿಟ್ಟು ಮಾಡಬೇಕು. ಇದರಿಂದ ವಿಷ್ಣುವು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸ್ತಾರೆ. ಸಂಪತ್ತು ಮತ್ತು ಅದೃಷ್ಟದ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಗುರುವಾರವೂ ಪೂಜಿಸಬೇಕು. ಇದು ಹಣ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಯನ್ನು ನಿವಾರಿಸುತ್ತೆ. ಗುರುವಾರ ಯಾರಿಗೂ ಕೂಡ ಸಾಲ ನೀಡಬೇಡಿ ಅಥವಾ ಯಾರಿಂದಲೂ ಕೂಡ ಸಾಲನ ಪಡಿಬೇಡಿ. ಗುರುವಾರದಂದು ಹೀಗೆ ಮಾಡೋದ್ರಿಂದ ಆರ್ಥಿಕ ಮುಗ್ಗಟ್ಟಿನ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅಂತ ನಂಬಿಕೆ ಇದೆ. ಇದರಿಂದ ನೀವು ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಈ ದಿನ ಅಂದರೆ ಗುರುವಾರದ ದಿನ ವಿಷ್ಣುವಿಗೆ ಬಾಳೆಹಣ್ಣನ್ನು ಅರ್ಪಿಸಬೇಕು. ಇದಲ್ಲದೆ ಹಳದಿ ಹೂಗಳು, ಬೇಳೆ ಮತ್ತು ಬೆಲ್ಲವನ್ನು ಅವರಿಗೆ ಅರ್ಪಿಸಬೇಕು. ದೇವರಿಗೆ ಅರ್ಪಿಸಿದ ಬಾಳೆಹಣ್ಣನ್ನು ನಾವೇ ಸ್ವತಃ ಸೇವಿಸಬಾರ್ದು ಅನ್ನೋ ಒಂದನ್ನು ನೆನಪಿನಲ್ಲಿ ಇಟ್ಕೋಬೇಕು. ಇದು ನಿಮ್ಮ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ದಾಂಪತ್ಯ ಸಮಸ್ಯೆಗಳಿಗೆ ಪರಿಹಾರ. ಪತಿ ಪತ್ನಿಯ ನಡುವೆ ಯಾವುದೇ ಸಮಸ್ಯೆ ಇದ್ದರೆ ಇಬ್ಬರು ಗುರುವಾರ ಉಪವಾಸವನ್ನು ಆಚರಿಸಬೇಕು. ಇದು ನಿಮ್ಮಿಬ್ಬರ ಜೀವನದಲ್ಲಿ ಸಂತೋಷ ಮತ್ತು ಅದೃಷ್ಟವನ್ನು ಹೆಚ್ಚಿಸುತ್ತೆ ಹಾಗೂ ದಾಂಪತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ಅದು ನಿವಾರಣೆ ಮಾಡುತ್ತೆ. ಇದಿಷ್ಟು ಕೂಡ ಗುರುವಾರದ ಪೂಜೆಯಲ್ಲಿ ಯಾವಾಗಲೂ ಕೂಡ ನಾವು ಹಳದಿ ಬಟ್ಟೆಗಳನ್ನು ಹಾಕ್ಕೊಂಬಿಟ್ಟು ನಾವು ಪೂಜೆನ ಮಾಡೋದ್ರಿಂದ ಇಷ್ಟೆಲ್ಲ ಫಲಗಳು ನಮಗೆ ಸಿಗುತ್ತೆ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡುವ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.